ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ಈಗ ಡಾಕ್ಟರ್ ಎ.ಆರ್. ಕೃಷ್ಣಶಾಸ್ತ್ರಿ ಅವರ ಕಥಾಮೃತ ಶಶಾಂಕವತಿ ಲಂಬಕ. ಹಿಂದಿನ ಕಥೆ. ನರವಾಹನದತ್ತನನ್ನು ದೇವಕನ್ಯೆಯೊಬ್ಬಳು ಎತ್ತಿಕೊಂಡು ಹೋದಂತೆ ಕನಸಾಯಿತು. ನಿಜಕ್ಕೂ ಹಾಗೇ ಹೊತ್ತು ತಂದಿದ್ದಳು. ತನ್ನನ್ನು ಪರಿಗ್ರಹಿಸುವಂತೆ ಕೇಳಿದಾಗ ಗಾಂಧರ್ವ ವಿವಾಹವಾಗಿ ಅವಳ ಕುಲಗೋತ್ರಗಳನ್ನು ಅರಿಯಲು ನರವಾಹನದತ್ತನು ಹೆಣ್ಣಾನೆಯ ಕಥೆಯನ್ನು ಹೇಳಿದನು. ಅವಳು ವಾಮದತ್ತನ ಕಥೆ ಹೇಳಿ ತಾನು ಅವನ ಮಗಳು ಲಲಿತಲೋಚನೆ ಎಂದಳು. ಒಂದು ದಿನ ಅವಳು ಮಾಯವಾಗಿ ಮದನ ಮಂಚುಕೆಯ ನೆನಪಾಗಿ ನರವಾಹನದತ್ತನು ಮೂರ್ಛೆ ಹೋಗಲು ಪಿಶಂಗಜಟನೆಂಬ ಮುನಿ ಅವನಿಗೆ ತಣ್ಣೀರು ಎರಚಿ ಎಚ್ಚರಿಸಿ ಮೃಗಾಂಕದತ್ತ ಮತ್ತು ಅವನ 10 ಮಂತ್ರಿಗಳ ಕಥೆ ಹೇಳಿದನು. ಇವರೆಲ್ಲ ಕಳೆದು ಹೋಗಿ ಪುನಃ ತಮ್ಮ ಕಥೆಗಳನ್ನು ಹೇಳುತ್ತಾ ಮೃಗಾಂಕದತ್ತನ ಬಳಿ ಬಂದರು. ತರಂಗ 7. ಹೀಗೆ ದೊರೆತ ಮಂತ್ರಿಗಳೊಡಗೂಡಿ ಮೃಗಾಂಕದತ್ತನು ವಿಂಧ್ಯಾಟವಿಯಲ್ಲಿ ತನ್ನ ಪ್ರಯಾಣವನ್ನು ಮುಂದುವರಿಸಿದನು. ಅಲ್ಲಿ ಒಂದು ಕಡೆ ಉತ್ತಮವಾದ ನೀರೂ ನೆರಳೂ ಸಿಕ್ಕಲು ಅಲ್ಲಿ ಸ್ನಾನ ಮಾಡಿ ಹಣ್ಣು ಹಂಪಲುಗಳನ್ನು ತಿನ್ನುತ್ತಿದ್ದಾಗ ಒಂದು ಕಡೆ ಗಿಡ ಬಳ್ಳಿಗಳ ಮರೆಯಲ್ಲಿ ಯಾರೋ ಮಾತನಾಡುತ್ತಿರುವಂತೆ ಕೇಳಿತು. ಅಲ್ಲಿ ಹೋಗಿ ನೋಡಲು ಒಂದು ದೊಡ್ಡ ಆನೆ ಬಳಲಿ ಬಿದ್ದಿದ್ದ ಒಬ್ಬ ಕುರುಡನಿಗೆ ಹಣ್ಣು ನೀರು ಕೊಟ್ಟು ತನ್ನ ಕಿವಿಯಿಂದ ಬೀಸಿ ಉಪಚರಿಸುತ್ತಿತ್ತು. ಏನಯ್ಯ, ಸ್ವಲ್ಪ ಸಮಾಧಾನವಾಯಿತೇ ಎಂದು ಸ್ಪಷ್ಟವಾಗಿ ಮನುಷ್ಯರು ಮಾತನಾಡಿದಂತೆ ಮಾತನಾಡುತ್ತಾ ಕೇಳುತ್ತಿತ್ತು. ಅವನು ಚೇತರಿಸಿಕೊಳ್ಳಲು ಆನೆಯು, ನೀನು ಯಾರಪ್ಪ, ಕುರುಡನಾಗಿದ್ದು ಇಲ್ಲಿಗೆ ಹೇಗೆ ಬಂದೆ ಎಂದು ಕೇಳಿತು. ಅವನು ಹೀಗೆಂದು ಹೇಳಿದನು. ಪ್ರಚಂಡ ಶಕ್ತಿಯ ವೃತ್ತಾಂತ. ಅಯೋಧ್ಯೆಯಲ್ಲಿ ಅಮರದತ್ತನೆಂಬ ರಾಜನಿದ್ದಾನೆ. ಅವನಿಗೆ ಮೃಗಾಂಕದತ್ತನೆಂಬ ಮಗನಿದ್ದಾನೆ. ನಾನು ಅವನ ಭೃತ್ಯ. ಪ್ರಚಂಡ ಶಕ್ತಿ ಎಂದು ನನ್ನ ಹೆಸರು. ಕಾರಣಾಂತರದಿಂದ ತಂದೆಯು ಮಗನನ್ನು ಊರು ಬಿಟ್ಟು ಹೊರಡಿಸಲು ಅವನು ನಮ್ಮ 10 ಜನರೊಡನೆ ಉಜ್ಜಯಿನಿಗೆ ಹೊರಟನು. ದಾರಿಯಲ್ಲಿ ನಾಗಶಾಪದಿಂದ ಎಲ್ಲರೂ ಬೇರೆ ಬೇರೆ ಆದೆವು. ನನಗೆ ಆ ಶಾಪದಿಂದ ಕಣ್ಣು ಹೋಗಲು ನಾನು ಅಲ್ಲಿ ಇಲ್ಲಿ ಅಲಿಯುತ್ತಾ ನೀರು ಸಿಕ್ಕಿದಾಗ ಕುಡಿದು ಹಣ್ಣು ದೊರೆತಾಗ ತಿಂದು ಇಲ್ಲಿಗೆ ಬಂದಿದ್ದೇನೆ. ಹೊಟ್ಟೆಗಿಲ್ಲದೆಯೋ ಹಳ್ಳಕೊಳ್ಳದಲ್ಲಿ ಬಿದ್ದೋ ಪ್ರಾಣ ಹೋದರೆ ನನಗೆ ಇಷ್ಟವೇಯೇ. ಆದರೆ ಇನ್ನೂ ಕಷ್ಟಪಡಬೇಕಾಗಿರುವಾಗ ದೇವರು ಸಾವನ್ನು ಹೇಗೆ ಕೊಡುತ್ತಾನೆ? ನಿನ್ನ ದಯೆಯಿಂದ ಹಸಿವು ಅಡಗಿತು, ಹಾಗೆಯೇ ಕಣ್ಣು ಬಂದೀತು. ನೀನು ಯಾರಪ್ಪ? ಯಾರೋ ದೇವತೆ ಇರಬೇಕು ಎಂದನು. ಅದನ್ನು ಕೇಳಿ ಮೃಗಾಂಕದತ್ತನು ತನ್ನ ಸ್ನೇಹಿತರಿಗೆ, ಅಯ್ಯೋ ಪಾಪ, ಇವನು ನಮ್ಮ ಪ್ರಚಂಡ ಶಕ್ತಿ, ಇವನಿಗೆ ಎಂಥ ಕಷ್ಟ ಬಂದಿದೆ. ಈಗ ನಾವು ಆತುರಪಟ್ಟು ಅವನನ್ನು ಮಾತನಾಡಿಸುವುದು ಬೇಡ. ಏಕೆಂದರೆ ಒಂದು ಪಕ್ಷ ಆ ಆನೆಯಿಂದ ಕಣ್ಣು ಬಂದರೂ ಬಂದೀತು, ನಾವು ಹೋದರೆ ಅದು ಹೊರಟು ಹೋದೀತು ಎಂದನು. ಆನೆಯು ತನ್ನ ಪರಿಚಯವನ್ನು ಹೇಳಿತು. ಶೀಲಧರ ಸತ್ಯಧರರ ಕತೆ. ಏಕಲವ್ಯ ಪಟ್ಟಣದಲ್ಲಿ ಶ್ರುತಧರನೆಂಬ ರಾಜನಿದ್ದನು. ಅವನಿಗೆ 2 ಹೆಂಡಿರಲ್ಲಿ 2 ಗಂಡು ಮಕ್ಕಳಾದರು. ಅವರಲ್ಲಿ ಕಿರಿಯನಾದ ಸತ್ಯಧರನು ತಂದೆಯು ಹೋದ ಮೇಲೆ ಅಣ್ಣನಾದ ಶೀಲಧರನನ್ನು ಓಡಿಸಿ ತಾನೇ ರಾಜ್ಯವನ್ನು ಆಕ್ರಮಿಸಿಕೊಂಡನು. ಶೀಲಧರನು ಆ ರೋಷದಿಂದ ಈಶ್ವರನನ್ನು ಕುರಿತು ತಪಸ್ಸು ಮಾಡಿ ತಾನು ಗಗನ ಸಂಚಾರಿಯಾದ ಗಂಧರ್ವನಾಗಬೇಕೆಂದೂ ತಮ್ಮನನ್ನು ಕೊಲ್ಲಬೇಕೆಂದೂ ವರ ಕೇಳಿಕೊಂಡನು. ಈಶ್ವರನು, ಇದೇನೋ ಆಗುತ್ತದೆ, ಆದರೆ ಈಗ ಅವನು ಸತ್ತು ಹೋಗಿದ್ದಾನೆ. ಮುಂದೆ ರಾಢೆಯಲ್ಲಿ ಉಗ್ರಭಟ ರಾಜನ ಮಗನಾಗಿ ಹುಟ್ಟುತ್ತಾನೆ. ಸಮರಭಟನೆಂಬ ಹೆಸರಿನಿಂದ ತಂದೆಗೆ ಪ್ರಿಯನಾಗಿರುತ್ತಾನೆ. ನೀನು ಅವನಿಗೆ ಬಲಭೀಮ ಭಟನೆಂಬ ಅಣ್ಣನಾಗಿ ಹುಟ್ಟಿ ಅವನನ್ನು ಕೊಂದು ರಾಜ್ಯವಾಳುತ್ತೀಯೇ. ಆದರೆ ರೋಷದಿಂದ ಈ ತಪಸ್ಸನ್ನು ಮಾಡಿದೆಯಾಗಿ ಮುನಿಶಾಪದಿಂದ ಪದಚ್ಯುತನಾಗಿ ಕಾಡಾನೆಯಾಗುತ್ತೀಯೆ. ಜ್ಞಾತಿಸ್ಮರತ್ವವೂ ವಾಕ್ಶಕ್ತಿಯೂ ಮಾತ್ರ ಇರುತ್ತವೆ. ನೀನು ಆಯಾಸದಿಂದ ಉಸಿರಿಲ್ಲದಂತಿದ್ದ ಅತಿಥಿಯೊಬ್ಬನನ್ನು ಉಪಚರಿಸಿ ನಿನ್ನ ವೃತ್ತಾಂತವನ್ನು ಹೇಳಿದಾಗ ಆನೆಯ ಜನ್ಮ ಹೋಗಿ ಗಂಧರ್ವನಾಗುತ್ತೀಯೇ, ಅವನಿಗೂ ಉಪಕಾರವಾಗುತ್ತದೆ ಎಂದು ಹೇಳಿ ಅಂತರ್ಧಾನನಾದನು. ಬಳಿಕ ಶೀಲಧರನು ಗಂಗಾನದಿಯಲ್ಲಿ ಬಿದ್ದು ಪ್ರಾಣತ್ಯಾಗ ಮಾಡಿದನು. ಅತ್ತ ರಾಢಾಪುರಿಯಲ್ಲಿ ಉಗ್ರಭಟನೆಂಬ ರಾಜನು ಮನೋರಮೆ ಎಂಬ ತನ್ನ ಹೆಂಡತಿಯೊಡನೆ ಸುಖವಾಗಿ ರಾಜ್ಯವಾಳುತ್ತಿರಲು ಒಂದು ದಿನ ಅವನ ಹತ್ತಿರಕ್ಕೆ ದೇಶಾಂತರದಿಂದ ಲಾಸಕನೆಂಬ ವರ್ತಕನು ಬಂದು
ಮೋಹಿನಿ ವೇಷದಿಂದ ವಿಷ್ಣುವು ಅಮೃತವನ್ನು ಹಂಚಿದ ನಾಟ್ಯವನ್ನು ಆಡಿದನು. ಅದರಲ್ಲಿ ಅಮೃತಿಕೆಯ ವೇಷವನ್ನು ಧರಿಸಿದ್ದ ಅವನ ಮಗಳು ಲಾಸ್ಯವತಿಯು ತುಂಬ ರೂಪವತಿಯಾಗಿರಲು ರಾಜನು ಅವಳನ್ನು ಮದುವೆ ಮಾಡಿಕೊಂಡು ಬಿಟ್ಟನು. ಮನೋರಮೆಯ ಹೊಟ್ಟೆಯಲ್ಲಿ ಭೀಮಭಟನೆಂಬ ಮಗನೂ, ಲಾಸ್ಯವತಿಯ ಹೊಟ್ಟೆಯಲ್ಲಿ ಸಮರಭಟನೆಂಬ ಮಗನೂ ಆದರು. ಭೀಮಭಟನು ಎಲ್ಲ ವಿಧದಲ್ಲೂ ತಮ್ಮನಿಗಿಂತ ಮೇಲಾಗಿದ್ದನು. ಅದೇ ಕಾರಣವಾಗಿ ಅವರವರಲ್ಲಿ ವೈರ ಉಂಟಾಯಿತು. ಒಂದು ದಿನ ಅವರು ಹೊಡೆದಾಡಿ ಸಮರಭಟನು ಗಾಯಗೊಂಡನು. ಅವನ ತಾಯಿಯು ಅವನನ್ನು ತಬ್ಬಿಕೊಂಡು ಅಳುತ್ತಿದ್ದಳು. ರಾಜನು ಅವಳನ್ನು ಸಮಾಧಾನ ಮಾಡಿ ಕಿರಿಯ ಮಗನಿಗೆ ತನ್ನ ಭಂಡಾರವನ್ನೂ 100 ಜನ ರಕ್ಷಕರನ್ನೂ ಕೊಟ್ಟನು. ಭೀಮಭಟನನ್ನು ಕೇಳುವವರಿಲ್ಲದಂತಾಗಲು ಅವನ ತಾಯಿಯು, ಮಗು, ನೀನು ಪಾಟಲಿಪುತ್ರದಲ್ಲಿರುವ ನನ್ನ ತಂದೆಯ ಮನೆಗೆ ಹೋಗು. ಅವನಿಗೆ ಗಂಡು ಮಕ್ಕಳಿಲ್ಲದ್ದರಿಂದ ನಿನಗೇ ಅವನ ರಾಜ್ಯವನ್ನು ಕೊಡುತ್ತಾನೆ ಎಂದಳು. ಆದರೆ ಭೀಮಭಟನು ಹಾಗೆ ದೇಶತ್ಯಾಗ ಮಾಡುವುದು ಹೇಡಿತನವೆಂದು ಹೋಗಲಿಲ್ಲ. ಹಾಗಾದರೆ ಹಣ ಕೊಡುತ್ತೇನೆ, ನೀನೂ ರಕ್ಷಕರನ್ನು ಮಾಡಿಕೋ ಎಂದಳು. ಅವನು ಹಾಗಾದರೆ ತಂದೆಗೆ ಪ್ರತಿಪಕ್ಷವನ್ನು ಕಟ್ಟಿಕೊಂಡಂತಾಗುತ್ತದೆಂದು ಅದಕ್ಕೂ ಒಪ್ಪಲಿಲ್ಲ. ಇದೆಲ್ಲವನ್ನೂ ಬಲ್ಲ ಪುರಜನರು ಗುಣಪಕ್ಷಪಾತದಿಂದ ಭೀಮಭಟನಿಗೆ ಬೇಕಾದ ಜನಧನ ಸಹಾಯವನ್ನು ಒದಗಿಸಿದ್ದರು. ಆದ್ದರಿಂದ ಅವನು ಅಲ್ಲಿಯೇ ಇದ್ದನು. ಅವರಿಬ್ಬರಿಗೂ ಸ್ನೇಹಿತನೂ ಶೂರನೂ ಯುವಕನೂ ಧನಿಕನೂ ಆದ ಶಂಖದತ್ತನೆಂಬ ಬ್ರಾಹ್ಮಣನು ಸಮರಭಟನಿಗೆ, ಅಯ್ಯ, ಅಣ್ಣನೊಡನೆ ವೈರವೂ ಸರಿಯಲ್ಲ, ಅದು ಧರ್ಮವಲ್ಲ. ನೀನು ಅವನಿಗೇನೂ ಕೆಡುಕು ಮಾಡಲಾರೆ. ಅದರಿಂದ ನಿನಗೆ ಕೇವಲ ಕೆಟ್ಟು ಹೆಸರು ಬರುತ್ತದೆ ಅಷ್ಟೇ ಎಂದು ಬುದ್ಧಿ ಹೇಳಿ ನೋಡಿದನು. ಆದರೆ ಅವನು ಅದನ್ನು ಕಿವಿಗೇ ಹಾಕಿಕೊಳ್ಳದೆ ಸ್ನೇಹಿತನನ್ನು ಬೈದು ಕಳುಹಿಸಿದನು. ಮೂರ್ಖನಿಗೆ ಬುದ್ಧಿ ಹೇಳಿದರೆ ಅದು ಕೋಪಕ್ಕೆ ಕಾರಣವಾಗುತ್ತದೆಯೇ ಹೊರತು ಅದರಿಂದ ಶಾಂತಿ ಉಂಟಾಗುವುದಿಲ್ಲ. ಆದ್ದರಿಂದ ಅವನು ಭೀಮಭಟನ ಕಡೆಗೇ ಸೇರಿದನು. ಒಂದು ದಿನ ಒಬ್ಬ ವರ್ತಕನು ಚೂಡಾಮಣಿ, ಅಂಗದ ಮುಂತಾದ ಉತ್ತಮ ಲಕ್ಷಣಗಳಿಂದ ಕೂಡಿದ ಒಂದು ಸೊಗಸಾದ ಕುದುರೆಯನ್ನು ಮಾರುವುದಕ್ಕೆ ತಂದನು. ಭೀಮಭಟನು ಅದನ್ನು ಕೊಂಡುಕೊಳ್ಳಲು ಸಮರಭಟನು ಅದನ್ನು ತಿಳಿದು 1ಕ್ಕೆ2 ಬೆಲೆ ಕೊಡುವುದಾಗಿ ಆ ವರ್ತಕನನ್ನು ಹುಡುಕಿಸುತ್ತಿದ್ದನು. ಆದರೆ ಅದು ಅವನ ಸ್ವಾಧೀನದಲ್ಲಿರಲಿಲ್ಲ. ಆದ್ದರಿಂದ ಬಲಪ್ರಯೋಗ ಮಾಡಿ ಅದನ್ನು ವಶಪಡಿಸಿಕೊಳ್ಳಲು ಹೋದನು. ಅಣ್ಣ ತಮ್ಮಂದಿರಿಗೆ ಜಗಳವಾಯಿತು. 2 ಕಡೆಯೂ ಅವರವರ ಜನ ಸೇರಿ ಒಂದು ಯುದ್ಧವೇ ನಡೆದು ಹೋಯಿತು. ಸಮರಭಟನು ಕುದುರೆಯನ್ನು ಬಿಟ್ಟು ಹಿಮ್ಮೆಟ್ಟಲು ಶಂಖದತ್ತನು ಅವನನ್ನು ಅಟ್ಟಿಸಿಕೊಂಡು ಬಂದು ಕೊಂದು ಬಿಡುವುದರಲ್ಲಿದ್ದನು. ಭೀಮಭಟನು ಅದರಿಂದ ತಂದೆಗೆ ದುಃಖವಾಗುವುದೆಂದು ಹೇಳಿ ತಪ್ಪಿಸಿದನು. ಮೈಯೆಲ್ಲ ರಕ್ತವಾಗಿ ಅವನು ತಂದೆಯ ಹತ್ತಿರ ಹೋಗಿ ಸೇರಿಕೊಂಡನು. ಆಗ ಒಬ್ಬ ಬ್ರಾಹ್ಮಣನು ಭೀಮಭಟನ ಹತ್ತಿರಕ್ಕೆ ಬಂದು ಗುಟ್ಟಾಗಿ, ಅಯ್ಯ, ನಿನ್ನ ತಾಯಿ ಮನೋರಮೆಯೂ ನಿಮ್ಮ ತಂದೆಯಾದ ಮಂತ್ರಿಯಾದ ಸುಮತಿಯೂ ಪುರೋಹಿತನಾದ ಯಜುಃ ಸ್ವಾಮಿಯೂ ಮಗು, ಈ ಜಗಳದಿಂದ ನಿಮ್ಮ ತಂದೆ ನಿನಗೆ ಶತ್ರುವೇ ಆಗಿಬಿಟ್ಟಿದ್ದಾನೆ. ಆದ್ದರಿಂದ ನಿನ್ನನ್ನೂ ಧರ್ಮವನ್ನು ಕಾಪಾಡಿಕೊಳ್ಳಲು ಇಷ್ಟವಿದ್ದರೆ, ನಾವು ನಿನಗೆ ಹಿತರೆಂದು ನೀನು ತಿಳಿದುಕೊಂಡಿದ್ದರೆ, ಇಂದು ಸೂರ್ಯ ಮುಳುಗಿದ ಕೂಡಲೇ ಯಾರಿಗೂ ತಿಳಿಯದಂತೆ ಇಲ್ಲಿಂದ ಹೊರಟು ನಿಮ್ಮ ತಾತನ ಮನೆಗೆ ಹೋಗು ಎಂದು ಹೊನ್ನಿನಿಂದಲೂ ರತ್ನದಿಂದಲೂ ತುಂಬಿದ ಈ ಪೆಟ್ಟಿಗೆಯನ್ನು ಕೊಟ್ಟಿದ್ದಾರೆ ಎಂದು ಹೇಳಿದನು. ಅದಕ್ಕೆ ಒಪ್ಪಿ ಭೀಮಭಟನು ಉಚಿತವಾದ ಉತ್ತರವನ್ನು ಹೇಳಿ ಕಳುಹಿಸಿ ಅದೇ ಕುದುರೆಯನ್ನು ಹತ್ತಿದನು. ಶಂಖದತ್ತನು ಮತ್ತೊಂದು ಕುದುರೆಯ ಮೇಲೆ ಅವನ ಜೊತೆಯಲ್ಲಿ ಹೊರಟನು. ಅವರು ಒಂದು ಕಾಡಿನಲ್ಲಿ ಹೋಗುತ್ತಿರಲು ಒಂದು ಜೊತೆ ಸಿಂಹಗಳು ಅವರ ಮೇಲೆ ಬಿದ್ದುವು. ಅವರು ಕತ್ತಿ ಹಿಡಿದು ಅವುಗಳ ಮೇಲೆ ನುಗ್ಗಿ ಹೋರಾಡಿ ಅವುಗಳನ್ನು ಕೊಂದರೂ ಅವು ಅವರ ಕುದುರೆಗಳ ಹೊಟ್ಟೆಗಳನ್ನು ಬಗೆದು ಬಿಟ್ಟಿದ್ದರಿಂದ ಕುದುರೆಗಳು ಸತ್ತು ಹೋದವು. ಅವರು ಕಾಲು ನಡಿಗೆಯಲ್ಲಿಯೇ ಮುಂದೆ ಹೋಗಬೇಕಾಯಿತು. ಮುಂದೆ ಗಂಗಾ ತೀರದಲ್ಲಿ ಒಬ್ಬನೇ ಒಬ್ಬ ಬ್ರಾಹ್ಮಣ ಹುಡುಗನು ಒಂದು ಪರ್ಣಶಾಲೆಯಲ್ಲಿದ್ದುದನ್ನು ನೋಡಿ ಅವರು ಅವನು ಯಾರು ಎಂದು ಕೇಳಿದರು. ಅವನು ತನ್ನ ವೃತ್ತಾಂತವನ್ನು ಹೀಗೆಂದು ಹೇಳಿದನು. ನಾನು ಕಾಶಿವಾಸಿಯಾಗಿದ್ದ ಶ್ರೀಕಂಠನ ಮಗ. ನನ್ನ ಹೆಸರು ನೀಲಕಂಠ. ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮುಗಿಸಿಕೊಂಡು ಊರಿಗೆ ಹಿಂತಿರುಗುವ ಹೊತ್ತಿಗೆ ನನ್ನ ಬಂಧು ಬಳಗಗಳೆಲ್ಲರೂ ಸತ್ತು ಹೋಗಿದ್ದರು. ಅನಾಥನೂ ದರಿದ್ರನೂ ಆಗಿ ಗೃಹಸ್ಥಾಶ್ರಮದಲ್ಲಿ ಆಸೆಯಿಲ್ಲದೆ ಇಲ್ಲಿ ಬಂದು ತಪಸ್ಸಿಗೆ ಕುಳಿತೆ. ಗಂಗೆಯು ಸ್ವಪ್ನದಲ್ಲಿ ಕಾಣಿಸಿಕೊಂಡು, ಈ ಹಣ್ಣುಗಳನ್ನು ತೆಗೆದುಕೋ
ನಿನ್ನ ಇಷ್ಟಾರ್ಥ ನೆರವೇರುವವರೆಗೂ ಇವುಗಳನ್ನು ತಿಂದುಕೊಂಡು ಇಲ್ಲಿಯೇ ಇರು ಎಂದಳು. ಅದರಂತೆ ನಿತ್ಯವೂ ಗಂಗೆಯಲ್ಲಿ ತೇಲಿ ಬರುವ ಹಣ್ಣುಗಳನ್ನು ತಿಂದುಕೊಂಡು ಇಲ್ಲಿಯೇ ಇದ್ದೇನೆ. ಇದನ್ನು ಕೇಳಿ ಭೀಮಭಟನು ತನ್ನ ತಾಯಿ ಕೊಟ್ಟಿದ್ದ ಹಣವನ್ನು ಅವನಿಗೆ ಕೊಟ್ಟು ಮುಂದೆ ಹೋಗಲು ಎದುರಿಗೆ ಗಂಗೆ ಸಿಕ್ಕಿತು. ಅದನ್ನು ದಾಟುವುದಕ್ಕೆ ಯಾವ ಸಾಧನಗಳೂ ಸಿಕ್ಕದಿರಲು ಕತ್ತಿಯನ್ನು ತಲೆಗೆ ಕಟ್ಟಿಕೊಂಡು ಅದರಲ್ಲಿ ಇಬ್ಬರೂ ಈಜು ಬಿದ್ದರು. ಹೊಳೆಯ ಮಧ್ಯದಲ್ಲಿ ಪ್ರವಾಹದ ರಭಸ ಹೆಚ್ಚಾದ್ದರಿಂದ ಇಬ್ಬರೂ ಬೇರೆಯಾದರು. ತೀರವನ್ನು ಸೇರಿದಾಗ ಭೀಮಭಟನೊಬ್ಬನೇ ಇದ್ದನು. ಎಷ್ಟು ಹೊತ್ತು ಆದರೂ ಶಂಖದತ್ತನನ್ನು ಕಾಣಲೇ ಇಲ್ಲ. ಅವನು ಮುಳುಗಿ ಹೋದನೆಂದು ನಿರಾಶನಾಗಿ ತಾನೂ ಹೊಳೆಯಲ್ಲಿ ಬಿದ್ದು ಪ್ರಾಣ ಬಿಡಬೇಕೆಂದಿದ್ದಾಗ ಹೊಳೆಯ ಮಧ್ಯದಿಂದ ಗಂಗಾದೇವಿ ಎದ್ದು, ಸಾಹಸ ಮಾಡಬೇಡಯ್ಯ, ನಿನ್ನ ಸ್ನೇಹಿತ ಜೀವದಿಂದಿದ್ದಾನೆ, ಬೇಗಲೇ ನೀವಿಬ್ಬರೂ ಮತ್ತೆ ಸೇರುವಿರಿ. ಪ್ರತಿಲೋಮ ವಿಲೋಮವೆಂಬ ಈ ವಿದ್ಯೆಯನ್ನು ತೆಗೆದುಕೋ. ಅನುಲೋಮವನ್ನು ಹೇಳಿದರೆ ಅದೃಶ್ಯನಾಗುತ್ತೀಯೆ, ವಿಲೋಮವನ್ನು ಹೇಳಿದರೆ ನಿನಗೆ ಬೇಕಾದ ರೂಪವನ್ನು ಧರಿಸಬಹುದು. ಇದರ ಪ್ರಭಾವದಿಂದ ನೀನು ರಾಜನಾಗುತ್ತೀಯೆ ಎಂದು ಮಂತ್ರೋಪದೇಶ ಮಾಡಿ ಅದೃಶ್ಯಳಾದಳು. ಅಲ್ಲಿಂದ ಅವನು ಸ್ನೇಹಿತನನ್ನು ಹುಡುಕುತ್ತಾ ಒಬ್ಬನೇ ಲಾಟ ದೇಶಕ್ಕೆ ಬಂದನು. ಅಲ್ಲಿ ಇಳಿದುಕೊಳ್ಳುವುದಕ್ಕೆ ಯಾವುದಾದರೂ ದೇವಾಲಯ ಸಿಕ್ಕುತ್ತದೇನೋ ಎಂದು ಹುಡುಕುತ್ತಾ ಒಂದು ಜೂಜಿನ ಕಟ್ಟೆಗೆ ಬಂದನು. ಅಲ್ಲಿ ಸೊಂಟಕ್ಕೆ ಒಂದೊಂದು ತುಂಡು ಮಾತ್ರ ಸುತ್ತಿಕೊಂಡು ಕುಳಿತಿದ್ದರೂ ಹೃಷ್ಟಪುಷ್ಟರಾಗಿದ್ದುದರಿಂದ ಆಟಗಾರರು ಐಶ್ವರ್ಯವಂತರಾಗಿ ಕಂಡರು. ಅವರೊಡನೆ ಆಟಕ್ಕೆ ಕುಳಿತು ಅವರು ಯಾರನ್ನೋ ಮೋಸಗೊಳಿಸಿ ಸಂಪಾದಿಸಿದ್ದ ಹಣವನ್ನೆಲ್ಲ ಗೆದ್ದುಕೊಂಡನು. ಅವರು ಪೆಚ್ಚು ಮೋರೆ ಹಾಕಿಕೊಂಡು ತಮ್ಮ ತಮ್ಮ ಮನೆಗೆ ಹೊರಡಲು ಅವನು ಅವರನ್ನು ಬಾಗಿಲಲ್ಲಿ ಅಡ್ಡಗಟ್ಟಿ, ಎಲ್ಲಿ ಹೋಗುತ್ತೀರಿ? ನಿಮ್ಮ ಹಣವನ್ನು ನೀವು ತೆಗೆದುಕೊಂಡು ಹೋಗಿ. ಇದನ್ನು ಕಟ್ಟಿಕೊಂಡು ನಾನೇನು ಮಾಡಲಿ? ಇದನ್ನು ನನ್ನ ಇಷ್ಟಮಿತ್ರರಿಗೆ ಕೊಟ್ಟು ಬಿಡುತ್ತಿದ್ದೆ. ನೀವೂ ನನ್ನ ಇಷ್ಟಮಿತ್ರರಲ್ಲವೇ ಎಂದು ತನ್ನ ಹಣವನ್ನೆಲ್ಲ ಕೊಡಲು ಹೋದನು. ಅವರು ಸಂಕೋಚದಿಂದ ಗೆದ್ದದ್ದನ್ನು ಕೊಟ್ಟು ಬಿಡುವುದು ದ್ಯೂತ ಧರ್ಮವಲ್ಲ, ಆದರೆ ನೀನಾಗಿ ಕೊಡುತ್ತೇನೆ ಎನ್ನುತ್ತೀಯೆ. ಈ ನಿನ್ನ ಸ್ನೇಹ ಶಾಶ್ವತವಾಗಿರುವ ಪಕ್ಷಕ್ಕೆ ಅದನ್ನು ತೆಗೆದುಕೊಳ್ಳುತ್ತೇವೆ ಎಂದರು. ಅವನು ಅದಕ್ಕೆ ಒಪ್ಪಲು ಅವರು ಅವನನ್ನು ಕರೆದುಕೊಂಡು ಹೋಗಿ ಉದ್ಯಾನದಲ್ಲಿ ಸಂತೋಷಕೂಟ ನಡೆಸಿದರು. ಅವರಿಗೆ ಅವನು ತನ್ನ ವೃತ್ತಾಂತವನ್ನು ತಿಳಿಸಿ ಅವರ ವೃತ್ತಾಂತವನ್ನು ಕೇಳಲು ಅಕ್ಷಕ್ಷಪಣನೆಂಬುವನು ತನ್ನ ವೃತ್ತಾಂತವನ್ನು ಹೀಗೆಂದು ತಿಳಿಸಿದನು. ಅಕ್ಷಕ್ಷಪಣನ ವೃತ್ತಾಂತ. ಹಸ್ತಿನಾಪುರದಲ್ಲಿ ಶಿವದತ್ತನೆಂಬ ಧನವಂತನಾದ ಬ್ರಾಹ್ಮಣನಿದ್ದನು. ನಾನು ಅವನ ಮಗ. ನನ್ನ ಹೆಸರು ವಸುದತ್ತ. ಬಾಲ್ಯದಲ್ಲಿಯೇ ನಾನು ವೇದವನ್ನೂ ಶಾಸ್ತ್ರವನ್ನೂ ಕಲಿತೆ. ನನಗೆ ಸತ್ಕುಲ ಪ್ರಸೂತಿಯಾದ ಒಬ್ಬ ಹುಡುಗಿಯನ್ನು ತಂದು ನಮ್ಮ ತಂದೆ ಮದುವೆ ಮಾಡಿದನು. ಆದರೆ ನಮ್ಮ ತಾಯಿ ಮಹಾರೌದ್ರಳು, ಕೋಪಿಷ್ಠೆ, ದುರಾರಾಧ್ಯೆ. ಆದ್ದರಿಂದ ನನಗೆ ಮದುವೆಯಾದ ಮೇಲೆ ಗೃಹಕೃತ್ಯದಲ್ಲಿ ಬೇಸರಪಟ್ಟುಕೊಂಡು ನಮ್ಮ ತಂದೆ ಎಲ್ಲಿಯೋ ಹೊರಟು ಹೋದನು. ಅದನ್ನು ನೋಡಿ ನಾನು ನಮ್ಮ ತಾಯಿಗೆ ಅನುಕೂಲನಾಗಿಯೇ ನಡೆದುಕೊಳ್ಳುತ್ತಿದ್ದೆ. ನನ್ನ ಹೆಂಡತಿಯೂ ಹಾಗೆಯೇ ಹೆದರಿಕೊಂಡೇ ನಡೆಯುತ್ತಿದ್ದಳು. ಆದರೆ ನಮ್ಮ ತಾಯಿಗೆ ತೃಪ್ತಿ ಇರಲಿಲ್ಲ. ಅವಳು ಜಗಳಕ್ಕೇ ಅವಕಾಶವನ್ನು ನೋಡುತ್ತಿದ್ದಳು. ಸುಮ್ಮನಿದ್ದು ಬಿಟ್ಟರೆ ಅಲಕ್ಷ್ಯ ಮಾಡುವಿರಿ ಎನ್ನುವಳು. ಮೆತ್ತಗೆ ಮಾತನಾಡಿದರೆ ಅದೆಲ್ಲ ಠಕ್ಕು ಎನ್ನುವಳು. ಉತ್ತರ ಕೊಟ್ಟರೆ ಎದುರು ಬೀಳುತ್ತೀಯಾ ಎನ್ನುವಳು. ಬೆಂಕಿಯನ್ನು ಸುಡಬೇಡವೆಂದು ಯಾರಾದರೂ ಕಟ್ಟು ಮಾಡುವುದಕ್ಕೆ ಆಗುತ್ತದೆಯೇ? ಅಂತೂ ಅವಳ ಈ ವಿಷಮ ವರ್ತನೆಯಿಂದ ನನ್ನ ಹೆಂಡತಿಯೂ ಕೊರಗಿ ಕೊರಗಿ ಎಲ್ಲಿಗೋ ಹೊರಟು ಹೋದಳು. ನಾನೂ ಮನೆ ಬಿಟ್ಟು ಎಲ್ಲಿಗಾದರೂ ಹೊರಟು ಹೋಗೋಣವೆಂದಿರಲು ನೆಂಟರಿಷ್ಟರು ಹಿಡಿದು ನಿಲ್ಲಿಸಿ ನನಗೆ ಇನ್ನೊಂದು ಹೆಣ್ಣನ್ನು ತಂದು ಕಟ್ಟಿದರು. ನಮ್ಮ ತಾಯಿಯು ಅವಳನ್ನೂ ಹೊಟ್ಟೆಯುರಿಸಲು ಅವಳು ನೇಣು ಹಾಕಿಕೊಂಡು ಪ್ರಾಣ ಬಿಟ್ಟಳು. ನಾನು ಈಗಲಾದರೂ ಎತ್ತಲಾದರೂ ದೇಶಾಂತರ ಹೋಗೋಣವೆಂದು ಹೊರಟೆ. ನೆಂಟರಿಷ್ಟರು ಒಪ್ಪಲಿಲ್ಲ. ಆಗ ನನ್ನ ತಾಯಿಯ ನಡವಳಿಯನ್ನೆಲ್ಲ ವಿವರಿಸಬೇಕಾಯಿತು. ಇದುವರೆಗೆ ನನ್ನ ತಂದೆ ಮನೆ ಬಿಟ್ಟು ಹೋದದ್ದೇ ಮುಂತಾದಕ್ಕೆಲ್ಲ ಬೇರೆ ಕಾರಣಗಳನ್ನು ಹೇಳಿದ್ದೆ. ಅವರಿಗೆ ನನ್ನ ಮಾತಿನಲ್ಲಿ ನಂಬಿಕೆ ಬರಲಿಲ್ಲ. ಆದ್ದರಿಂದ ಒಂದು ಬಣ್ಣದ ಬೊಂಬೆ ಮಾಡಿಸಿಟ್ಟು ನಾನು ಮತ್ತೆ ಮದುವೆ ಮಾಡಿಕೊಂಡೇನೆಂದು ಅದನ್ನು ತಂದು ಮನೆಯಲ್ಲಿ ಒಂದು ಕೋಣೆಯಲ್ಲಿ ಕೂರಿಸಿ ಅದಕ್ಕೆ ಒಬ್ಬ ಕೆಲಸದವಳನ್ನು ಕಾವಲು ಹಾಕಿದೆ. ನನ್ನ ತಾಯಿಯನ್ನು ಕುರಿತು, ಅಮ್ಮ, ನಿನ್ನ ಹೊಸ ಸೊಸೆಯನ್ನು ಬೇರೆ ಇರಿಸಿದ್ದೇನೆ. ನೀನೂ ನಾನು ಇನ್ನು ಮೇಲೆ ಈ ಮನೆಯಲ್ಲಿಯೇ ಬೇರೆ ಇರೋಣ. ಅವಳು ಇನ್ನೂ ಚಿಕ್ಕವಳು, ನಿನಗೆ ಸೇವೆ ಮಾಡಲು ಅರಿಯಳು.
ಅವಳಿರುವ ಎಡೆಗೆ ನೀನೂ ಹೋಗಬೇಕಾಗಿಲ್ಲ, ನೀನಿರುವ ಎಡೆಗೆ ಅವಳೂ ಬರಬೇಕಾಗಿಲ್ಲ ಎಂದು ಹೇಳಿದೆ. ಅವಳೂ ಒಪ್ಪಿದಳು. ಆದರೆ ಏನು ಮಾಡಿದರೂ ಅವಳು ಸೊಸೆಯ ಬಳಿಗೆ ಹೋಗಲು ಆಗಲಿಲ್ಲ. ಒಳಗೆ ಸದಾ ಅಗುಳಿ ಹಾಕಿಯೇ ಇರುತ್ತಿತ್ತು. ಆದ್ದರಿಂದ ಒಂದು ದಿನ ಅವಳು ಒಂದು ದೊಡ್ಡ ಕಲ್ಲು ತೆಗೆದುಕೊಂಡು ಅದರಿಂದ ತಲೆಯನ್ನು ಚೆಚ್ಚಿಕೊಂಡು ರಕ್ತ ಸುರಿಯುತ್ತಿರಲು ಅಂಗಳದಲ್ಲಿ ಬಂದು ಅಳುತ್ತಾ ಕುಳಿತಳು. ಅವಳ ಅಳುವನ್ನು ಕೇಳಿ ನಾನೂ ನೆಂಟರಿಷ್ಟರೂ ಬಂದು ಇದೇನು ಎಂದು ಕೇಳಿದೆವು. ಅವಳು ಅದೆಲ್ಲ ತನ್ನ ಸೊಸೆಯ ಕೆಲಸವೆಂದು, ತಾನೂ ಸತ್ತು ಹೋಗುತ್ತೇನೆಂದು ಅವಾಂತರ ಮಾಡಿದಳು. ನೆಂಟರು ನನ್ನ ಮೇಲೆ ರೇಗಲು ನಾನು ಅವರನ್ನು ಅಗುಳಿ ಹಾಕಿದ್ದ ಕೋಣೆಗೆ ಕರೆದುಕೊಂಡು ಹೋದೆ. ಅಲ್ಲಿ ಬರಿಯ ಒಂದು ಬಣ್ಣದ ಬೊಂಬೆಯನ್ನು ನೋಡಿ ಅವರೆಲ್ಲರೂ ನನ್ನ ಮಾತನ್ನು ನಂಬಿ ಹೊರಟು ಹೋದರು. ನಾನೂ ಹೊರಟು ಇಲ್ಲಿಗೆ ಬಂದು ದೈವವಶದಿಂದ ಈ ಜೂಜಿನ ಕಟ್ಟಿಗೆ ಸೇರಿದೆ. ಇಲ್ಲಿ ಈ ಚಂಡಭುಜ, ಪಾಂಸುಪಟ, ಶ್ಮಶಾನ ವೇತಾಲ, ಕಾಲವರಾಟಕ, ಶಾರಿಪ್ರಸ್ತರ ಮುಂತಾದ ಶೂರರ ಪರಿಚಯವಾಯಿತು. ಸೋತವನು ಗೆದ್ದವನಿಗೆ ದಾಸ ಎಂದು ಪಣವಿಟ್ಟು ಆಡಿ ನಾನು ಇವರನ್ನೆಲ್ಲ ನನಗೆ ದಾಸರನ್ನು ಮಾಡಿಕೊಂಡಿದ್ದೇನೆ. ಆದರೆ ನಾನು ಅವರ ಗುಣಗಳಿಗೆ ದಾಸನಾಗಿ ಅವರೊಡನೆ ಸ್ನೇಹದಿಂದ ಇರುತ್ತಾ ನನ್ನ ದುಃಖವನ್ನು ಮರೆತಿದ್ದೇನೆ. ನಮ್ಮ ಪುಣ್ಯದಿಂದ ಇಂದು ನೀನು ಬಂದು ನಮ್ಮನ್ನು ಸೇರಿದೆ. ನೀನು ನಮ್ಮ ಯಜಮಾನನಾಗಿರು. ಹೀಗೆಂದು ಅಕ್ಷಕ್ಷಪಣನು ತನ್ನ ವೃತ್ತಾಂತವನ್ನು ಹೇಳಲು ಮಿಕ್ಕವರೂ ತಮ್ಮ ತಮ್ಮ ಪರಿಚಯವನ್ನು ಹೇಳಿದರು. ಆ ವೀರ ಸ್ನೇಹಿತರೊಡನೆ ಅವನು ಸುಖವಾಗಿದ್ದುಕೊಂಡಿರಲು ಮಳೆಗಾಲ ಬಂದು ಅಲ್ಲಿದ್ದ ವಿಪಾಶಾ ನದಿಯಲ್ಲಿ ಸಮುದ್ರದ ನೀರು ನುಗ್ಗಿ ಬಂತು. ಅದು ಹಿಂದಕ್ಕೆ ಹೋದಾಗ ನದಿಯಲ್ಲೆಲ್ಲ ಮರಳನ್ನು ತಂದು ನೂಕಿದ್ದಲ್ಲದೆ ಒಂದು ಅಗಾಧವಾದ ಮೀನನ್ನೂ ತಂದು ಹಾಕಿ ಹೋಯಿತು. ಅದನ್ನು ನೋಡಿ ಎಲ್ಲರೂ ಓಡಿಬಂದು ನಾನಾ ಆಯುಧಗಳಿಂದ ಅದನ್ನು ಹೊಡೆಯುವುದಕ್ಕೆ ಮೊದಲು ಮಾಡಿದರು. ಆಗ ಅದರ ಹೊಟ್ಟೆಯಿಂದ ಒಬ್ಬ ಜೀವಂತನಾದ ಬ್ರಾಹ್ಮಣ ಯುವಕನು ಹೊರಕ್ಕೆ ಬಂದನು. ಆ ಅದ್ಭುತವನ್ನು ನೋಡಿ ಕೋಲಾಹಲವೋ ಕೋಲಾಹಲ ಉಂಟಾಯಿತು. ಅವನು ಯಾರೆಂದು ಭೀಮಭಟನು ಬಂದು ನೋಡಲು ಅವನು ತನ್ನ ಸ್ನೇಹಿತ ಶಂಖದತ್ತ ಒಬ್ಬರನ್ನೊಬ್ಬರು ಆಲಂಗಿಸಿಕೊಂಡರು, ಆನಂದಪಟ್ಟರು. ಆಮೇಲೆ ಅವನು ತನ್ನ ವೃತ್ತಾಂತವನ್ನು ಸಂಗ್ರಹವಾಗಿ ಹೀಗೆ ಹೇಳಿದನು. ಗಂಗಾ ನದಿಯಲ್ಲಿ ನಾವು ಒಬ್ಬರ ಕಣ್ಣಿಗೆ ಮತ್ತೊಬ್ಬರು ಕಾಣದೆ ಹೋದೆವಲ್ಲ, ಆಮೇಲೆ ನನ್ನನ್ನು ಅಕಸ್ಮಾತ್ತಾಗಿ ಒಂದು ದೊಡ್ಡ ಮೀನು ನುಂಗಿಬಿಟ್ಟಿತು. ಅದರ ಹೊಟ್ಟೆಯೊಳಕ್ಕೆ ಹೋದಾಗ ಅದೇ ಒಂದು ಮನೆಯಂತಿತ್ತು. ಅಲ್ಲಿ ಚೂರಿಯಿಂದ ಅದರ ಮಾಂಸವನ್ನು ಕುಯ್ದು ಕುಯ್ದು ತಿಂದು ಹಸಿವನ್ನು ತೀರಿಸಿಕೊಳ್ಳುತ್ತಿದ್ದೆ. ಇಂದು ದೇವರು ಅದನ್ನು ಇಲ್ಲಿಗೆ ತಂದು ಎಸೆದ. ಈ ಜನರು ಅದನ್ನು ಹೊಡೆದು ನನ್ನನ್ನು ಎಳೆದು ಹಾಕಿದರು. ನಿನ್ನನ್ನೂ ಸೂರ್ಯನ ಬೆಳಕನ್ನೂ ಕಂಡಂತಾಯಿತು, ಇನ್ನೇನನ್ನೂ ಅರಿಯೆ. ಇದನ್ನು ಕೇಳಿ ಅಲ್ಲಿದ್ದವರೆಲ್ಲರೂ ಗಂಗೆಯಲ್ಲಿ ಮೀನು ನುಂಗುವುದೆಂದರೇನು, ಅದು ಸಮುದ್ರಕ್ಕೆ ಹೋಗಿ ವಿಪಾಶಾ ನದಿಗೆ ಸೇರಿ ಇಲ್ಲಿಗೆ ಹೊಡೆದುಕೊಂಡು ಬರುವುದೆಂದರೇನು, ಅದನ್ನು ನಾವು ಕೊಲ್ಲಲು ಅದರೊಳಗಿನಿಂದ ಜೀವಸಹಿತವಾಗಿ ಈತ ಹೊರಕ್ಕೆ ಬರುವುದೆಂದರೇನು, ಎಲ್ಲ ಅದ್ಭುತವಾಗಿದೆ. ವಿಧಿವಿಲಾಸವನ್ನು ಯಾರು ಊಹಿಸಬಲ್ಲರು ಎಂದು ಆಶ್ಚರ್ಯಪಟ್ಟರು. ಇದಾದ ಸ್ವಲ್ಪ ದಿವಸಕ್ಕೆ ನಾಗರಾಜನ ಜಾತ್ರೆ ಬರಲು ಭೀಮಭಟನೂ ಶಂಖದತ್ತನೂ ಅದನ್ನು ನೋಡುವುದಕ್ಕೆ ಹೋದರು. ಆ ದೇವಾಲಯದ ಬಲಗಡೆ ಒಂದು ದೊಡ್ಡ ಸರೋವರವಿತ್ತು. ಅದರಲ್ಲಿ ಸ್ನಾನ ಮಾಡುವುದಕ್ಕೆ ಲಾಟರಾಜನಾದ ಚಂದ್ರಾದಿತ್ಯನ ಮಗಳು ಹಂಸಾವಳಿಯು ಬಂದಿದ್ದಳು. ಅವರು ಪರಸ್ಪರ ಒಬ್ಬರನ್ನೊಬ್ಬರು ನೋಡಿ ಮೋಹಗೊಂಡರು. ಹಂಸಾವಳಿಯು ಸಖಿಯರ ಮೂಲಕ ಅವನು ಯಾರು ಏನು ಎಂದು ವಿಚಾರಿಸಿಕೊಂಡು ಮನೆಗೆ ಹೋದ ಕೂಡಲೇ ಅವನಿಗೆ ಹೇಳಿ ಕಳುಹಿಸಿದಳು. ಅವನು ಅದೃಶ್ಯ ಮಂತ್ರದ ಸಹಾಯದಿಂದ ಅಂದಿನ ರಾತ್ರಿ ಯಾರಿಗೂ ತಿಳಿಯದಂತೆ ಅವಳ ಅಂತಃಪುರಕ್ಕೆ ಬರುವುದಾಗಿ ಉತ್ತರ ಕಳುಹಿಸಿದನು ಮತ್ತು ಅದರಂತೆ ಅವಳನ್ನು ಕಂಡು ಗಾಂಧರ್ವ ವಿವಾಹ ಮಾಡಿಕೊಂಡು ರಾತ್ರಿ ಅಲ್ಲಿಯೇ ಇದ್ದನು. ಮರುದಿನ ಬೆಳಗ್ಗೆ ಅಂತಃಪುರದ ರಕ್ಷಕರು ಅವಳಲ್ಲಿ ಬದಲಾವಣೆಯನ್ನು ಕಂಡು ಅದನ್ನು ದೊರೆಗೆ ತಿಳಿಸಿದರು. ಅವನು ಅದನ್ನು ತಿಳಿಯಲು ಗೂಢಚಾರರನ್ನು ನೇಮಿಸಿದನು. ಅವರು ಒಬ್ಬನು ಅದೃಶ್ಯನಾಗಿ ಅಂತಃಪುರವನ್ನು ಪ್ರವೇಶಿಸಿದನು ಎಂದು ತಿಳಿಸಿದರು. ರಾಜನು ಅದೃಶ್ಯ ವಿದ್ಯೆ ತಿಳಿದವನು ಮನುಷ್ಯನಲ್ಲ, ಆದ್ದರಿಂದ ಅವನನ್ನು ಇಲ್ಲಿಗೆ ಕರೆತನ್ನಿ. ಮೃದುವಾಗಿ ನನ್ನ ಮಾತಿನಿಂದ ಕಣ್ಣೆದುರಿಗೆ ಬಂದು ಕೇಳಿದ್ದರೆ ನನ್ನ ಮಗಳನ್ನು ಕೊಡದೆ ಹೋಗುತ್ತಿದ್ದೇನೆ. ಇದರಲ್ಲಿ ಗುಟ್ಟೇಕೆ
ನಿನ್ನಂಥ ವರನು ನಮಗೆ ಮತ್ತಾರು ದೊರಕಬೇಕು ಎಂದು ಚಾರರನ್ನು ಕಳುಹಿಸಿದನು. ಅವರು ಅಂತಃಪುರದ ಬಾಗಿಲಲ್ಲಿಯೇ ನಿಂತು ಅದನ್ನು ತಿಳಿಸಿದರು. ಭೀಮಭಟನು, ಈ ರಾತ್ರಿ ಕತ್ತಲೆಯಲ್ಲಿ ಬಂದು ಮಾಡುವುದೇನು? ಬೆಳಗ್ಗೆ ನಾನು ಆಸ್ಥಾನಕ್ಕೆ ಬಂದು ಎಲ್ಲವನ್ನೂ ತಿಳಿಸುತ್ತೇನೆ ಎಂದು ಮಹಾರಾಜನಲ್ಲಿ ವಿನ್ನವಿಸಿ ಎಂದು ಹೇಳಿ ಕಳುಹಿಸಿದನು. ಅದರಂತೆ ಅವನು ಮರುದಿನ ಬೆಳಗ್ಗೆ ತನ್ನ 7 ಜನ ವೀರ ಸ್ನೇಹಿತರೊಡನೆ ಒಳ್ಳೆಯ ಉಡುಪಿನಲ್ಲಿ ಚಂದ್ರಾದಿತ್ಯನ ಅರಮನೆಗೆ ಹೋದನು. ರಾಜನು ಅವರನ್ನು ಉಚಿತ ರೀತಿಯಲ್ಲಿ ಸತ್ಕರಿಸಲು ಶಂಖದತ್ತನು, ಮಹಾರಾಜ, ಈತನು ರಾಢಾಪತಿಯಾದ ಉಗ್ರಭಟ ರಾಜನ ಮಗ ಭೀಮಭಟ, ನಿನ್ನ ಮಗಳಿಗಾಗಿ ಇಲ್ಲಿಗೆ ಬಂದಿದ್ದಾನೆ ಎಂದನು. ರಾಜನು ಸಂತೋಷಪಟ್ಟು ತಾನು ಧನ್ಯನಾದೆ ಎಂದುಕೊಂಡು ತನ್ನ ಮಗಳನ್ನು ವೈಭವದಿಂದ ಮದುವೆ ಮಾಡಿಕೊಟ್ಟನು. ಸಕಾಲದಲ್ಲಿ ಚಂದ್ರಾದಿತ್ಯನು ತನ್ನ ರಾಜ್ಯವನ್ನು ಅಳಿಯನಿಗೆ ಒಪ್ಪಿಸಿ ತಾನು ತಪಸ್ಸಿಗೆ ಹೋದನು. ಕೆಲವು ಕಾಲದ ಮೇಲೆ ತನ್ನ ತಂದೆ ಸಮರಭಟ್ಟನಿಗೆ ಪಟ್ಟಕಟ್ಟಿ ಪ್ರಯಾಗಕ್ಕೆ ಹೋಗಿ ಅಲ್ಲಿ ದೇಹ ಬಿಟ್ಟನೆಂದು ಚಾರರಿಂದ ವರ್ತಮಾನ ತಿಳಿಯಿತು. ಆಗ ತಂದೆಗೆ ಮಾಡಬೇಕಾದ ಉತ್ತರ ಕ್ರಿಯಾದಿಗಳನ್ನು ಮಾಡಿ ತನ್ನ ತಮ್ಮನಿಗೆ, ಮೂರ್ಖ, ನರ್ತಕೀ ಪುತ್ರ, ನಮ್ಮ ತಂದೆಯ ಸಿಂಹಾಸನಕ್ಕೆ ನಿನಗೇನು ಹಕ್ಕು? ನನಗೇನೋ ಲಾಟರಾಜ್ಯವಿದೆ. ಆದರೂ ನಿನಗೆ ನನ್ನ ತಂದೆಯ ಸಿಂಹಾಸನವನ್ನು ಹತ್ತಲು ಅಧಿಕಾರವಿಲ್ಲ ಎಂದು ಹೇಳಿ ಕಳುಹಿಸಿದನು. ಅವನ ಆ ಉದ್ಧತವಾದ ಮಾತುಗಳನ್ನು ಓದಿಕೊಂಡು ಸಮರಭಟನು ರೇಗಿ, ನಮ್ಮ ತಂದೆ ನಿನ್ನನ್ನು ಅಯೋಗ್ಯನೆಂದು ದೇಶ ಬಿಟ್ಟು ಹೊರಡಿಸಿದ. ಅಂಥ ದುರ್ವಿನೀತನಿಗೆ ಈ ಪೊಳ್ಳು ಅಭಿಮಾನವೇಕೆ? ನರಿಯಾದರೂ ತನ್ನ ಗುಹೆಯಲ್ಲಿ ಸಿಂಹದಂತಿರುತ್ತದೆ. ಸಿಂಹವನ್ನು ಕಂಡಾಗಲಲ್ಲವೇ ಅದರ ನಿಜವಾದ ಸ್ವರೂಪ ಗೊತ್ತಾಗುವುದು ಎಂದು ಮುಂತಾಗಿ ಬರೆದು ಪ್ರತಿದೂತನನ್ನು ಕಳುಹಿಸಿದನು. ಭೀಮಭಟನು ಅದನ್ನು ಓದಿಕೊಂಡು ಗಹಗಹಿಸಿ ನಕ್ಕು, ಅಯ್ಯ ದೂತ, ಹೋಗಿ ಆ ನರ್ತಕಿಯ ಮಗನಿಗೆ ಹೇಳು, ಕುದುರೆಯನ್ನು ಹಿಡಿದಾಗ ಶಂಖದತ್ತನು ನಿನ್ನನ್ನು ಉಳಿಸಿದ. ತಂದೆಗೆ ಪ್ರಿಯನಾದ ಹುಡುಗನೆಂದು ಮತ್ತೆ ಮತ್ತೆ ನಾನು ನಿನ್ನನ್ನು ಕ್ಷಮಿಸಲಾರೆ. ನಿಮ್ಮ ಪ್ರೀತಿಯ ತಂದೆಯ ಹತ್ತಿರಕ್ಕೆ ನಿನ್ನನ್ನು ಖಂಡಿತವಾಗಿ ಕೊಟ್ಟು ಕಳುಹಿಸುತ್ತೇನೆ. ಆದ್ದರಿಂದ ಸಿದ್ಧ ಮಾಡಿಕೋ, ಕೆಲವೇ ದಿನಗಳಲ್ಲಿ ಬಂದು ಬಿಡುತ್ತೇನೆ ಎಂದು ಹೇಳಿ ಕಳುಹಿಸಿದನು. ಅವರವರಿಗೆ ಯುದ್ಧವಾಯಿತು. ಯುದ್ಧದಲ್ಲಿ ಸಮರಭಟನು ಹತನಾದನು. ಭೀಮಭಟನು ಬಹುಕಾಲದ ಮೇಲೆ ಹಿಂತಿರುಗಿ ರಾಮನು ಕೌಸಲ್ಯನ್ನು ಸಂತೋಷಪಡಿಸಿದಂತೆ ತನ್ನ ತಾಯಿಯನ್ನು ಸಂತೋಷಪಡಿಸಿದನು. ಪೌರರು ಅವನನ್ನು ತಂದೆಯ ಸಿಂಹಾಸನದಲ್ಲಿ ಪಟ್ಟಾಭಿಷೇಕ ಮಾಡಿದರು. ಅವನೂ ಪ್ರತಿಯಾಗಿ ತನ್ನ ಪ್ರಜೆಗಳನ್ನು ಸನ್ಮಾನಿಸಿ ಶುಭ ದಿವಸದಲ್ಲಿ ಲಾಟರಾಜ್ಯವನ್ನು ತನ್ನ ಮಿತ್ರನಾದ ಶಂಖದತ್ತನಿಗೆ ವಹಿಸಿಕೊಟ್ಟನು. ಆ ಅಕ್ಷಕ್ಷಪಣ ಮುಂತಾದವರಿಗೆ ಗ್ರಾಮಗಳನ್ನೂ ಐಶ್ವರ್ಯವನ್ನೂ ಕೊಟ್ಟನು. ಜೈತ್ರ ಯಾತ್ರೆಗೆ ಹೊರಟು ಹೊಸ ರಾಜ್ಯಗಳನ್ನು ಗೆದ್ದು ಸುಖವಾಗಿ ರಾಜ್ಯವಾಳಿಕೊಂಡಿದ್ದನು.